ಇದೇನಿದು? ಹಿಂದೆಂದೂ ಕೇಳಿರದ ಭಯಾನಕ ಶಬ್ದ. ಇದು ಯಾವುದರ ಮುನ್ಸೂಚನೆ? ಎಂದೂ ಇಲ್ಲದ ಭಯ ಇವತ್ತ್ಯಾಕೆ ನಮ್ಮನ್ನು ಆವರಿಸಿದೆ? ಏನೋ ಆತಂಕ. ಇಲ್ಲ, ಇದು ಎಂದಿನಂತಿಲ್ಲ. ಶ್ರೀಹರಿ, ಇನ್ನೂ ನಿನ್ನ ಪರೀಕ್ಷೆ ಮುಗ್ದಿಲ್ವಾ ತಂದೆ? ಇನ್ನೂ ನಿನ್ನಲ್ಲಿ ನಮ್ಮ ಮನಸ್ಸು ಸ್ಥಿರಗೊಂಡಿಲ್ವೇ? ಏನ್ ಹೇಳ್ತಾ ಇದ್ದೀವಿ ಸುನಂದ? ಸರಸ್ವತಿ ಮನೇಲಿ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ, ತುಂಬಾ ಭಯ ಆಗ್ತಿದೆ. ಹೌದು ಆಚಾರ್ಯರೇ, ಹಿತ್ಲು ಕಡೆ ಎಲ್ಲ ಹುಡುಕಿದ್ವು, ಅಮ್ಮವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ಲ ಶ್ರೀಹರಿ, ಏನು ಅಂದ್ರೆ ನಡು ಮನೆಯಲ್ಲಿ ಮಗು ಒಬ್ನೇ ಮಲ್ಗಿದಾನೆ, ಆದ್ರೆ ಸರಸ್ವತಿ ಮಾತ್ರ ಕಾಣ್ತಾ ಇಲ್ಲ. ಅಯ್ಯೋ, ಸರಸ್ವತಿ ರೀ, ಎಲ್ಲಿ? ಆಚಾರ್ಯರೇ, ದಯಮಾಡಿ ಗಾಬರಿ ಆಗ್ಬೇಡಿ. ಏನು ಅಂದ್ರೆ ನೀವು ಅವಾಗ್ಲೇ ಹೇಳ್ದಾಗೆ ಏನ್ ಹೇಳಿದ್ರಿ ಆಚಾರ್ಯರೇ? ಏನೂ ಇಲ್ಲ ಆಚಾರ್ಯರೇ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಒಂದು ಕೆಲಸ ಮಾಡಿ, ನೀವುಗಳು ಅಗ್ರಹಾರದ ಒಳಗಡೆ ಹೋಗಿ ನೋಡಿ, ನಾವು ಹೆಬ್ಬಾಗಿಲ ಹತ್ರ ಹೋಗಿ ಹುಡ್ಕೊಂಡು ಬರ್ತೀವಿ. ಪದ್ಮಮ್ಮ, ಮಗು ಒಬ್ನೇ ಇದ್ದಾನೆ, ನೋಡ್ಕೊಳ್ಳಿ. ಸರಿನಮ್ಮ. ಪರಿಕರ್ಮಿಗಳೇ, ಯಾರು? ನಾನು ಲಕ್ಷ್ಮೀ ನರಸಿಂಹಾಚಾರ್ಯ. ತುರ್ತಾಗಿ ಗುರುಗಳನ್ನು ನೋಡಬೇಕಿತ್ತು. ಗುರುಗಳು ಈಗ ವಿಶ್ರಾಂತಿಯಲ್ಲಿದ್ದಾರೆ. ಈ ಮಧ್ಯರಾತ್ರಿಯವರನ್ನು ಎಚ್ಚರಿಸುವುದು ಸರಿ ಕಾಣುವುದಿಲ್ಲ. ತಾವು ನಾಳೆ ಬನ್ನಿ. ಇಲ್ಲ, ತುಂಬ ತುರ್ತಿದೆ. ಅದು ಸರಸ್ವತಿ. ಆಚಾರ್ಯರೇ, ಗುರುಗಳೇ. ಶ್ರೀಹರಿ. ಆಚಾರ್ಯರೇ, ಈ ಸರಿರಾತ್ರಿಯಲ್ಲಿ ಸರಸ್ವತಿ ಕ್ಷೇಮವೇ? ಅದು ಈ ಹೊತ್ತಿನಲ್ಲಿ ಬಂದು ನಿಮಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಗುರುಗಳೇ. ನನ್ನ ತೊಂದರೆ ಇರಲಿ ಆಚಾರ್ಯರೇ, ಸರಸ್ವತಿ ಕ್ಷೇಮವೇ? ದುರ್ಘಟನೆಯೊಂದನ್ನು ಭಿನ್ನವಿಸುವ ದೌರ್ಭಾಗ್ಯ ನನ್ನದಾಗಿದೆ ಗುರುದೇವ. ಸ್ಪಷ್ಟವಾಗಿ ಹೇಳಿ ಆಚಾರ್ಯರೇ. ಅದು ನಮ್ಮ ಸರಸ್ವತಿ ಸರಸ್ವತಿ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಗುರುದೇವ. ಶಾಂತಂ ಪಾಪು, ಶಾಂತಂ ಪಾಪು. ಅಲ್ಲ ಆಚಾರ್ಯರೇ, ಈ ದುರ್ಘಟನೆ ಯಾವಾಗ ನಡೆಯಿತು? ನೀವೆಲ್ಲರೂ ಜೊತೆಯಲ್ಲೇ ಇದ್ದಿರಲ್ಲವೇ? ಇದ್ವಿ ಗುರುಗಳೇ, ಮಧ್ಯಾಹ್ನದವರೆಗೂ ಅರೆ ಪ್ರಜ್ಞೆಯಲ್ಲೇ ಇದ್ಲು. ನಾವೆಲ್ಲರೂ ಆಕೆಯನ್ನು ಸಂತೈಸುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಕಾವಲಾಗಿದ್ವು. ಅವರ ತಂದೆ ತಾಯಿ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಬದಲಾದ್ಲು. ಕಿರಿಯ ಯತಿಗಳು ದೀಕ್ಷೆ ಪಡೆದದ್ದನ್ನು ಸಮರ್ಥಿಸಿ ಮಾತನಾಡಿದ್ಲು. ತಂದೆ ತಾಯಿಯನ್ನ ತಾನೇ ಸಮಾಧಾನ ಮಾಡಿದ್ಲು. ತಾನೇ ಸ್ವತಃ ಸಿಹಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿದ್ಲು. ನಮಗೆಲ್ಲ ಸ್ವಲ್ಪ ಧೈರ್ಯ ಬಂದಂತಾಗಿ ಇನ್ನೇನು ತೊಂದರೆ ಆಗದು ಅಂತ ರಾತ್ರಿ ಮಲಗಿದ್ವಿ. ಆದರೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಆಗೋಯ್ತು. ಶ್ರೀಹರಿ, ಶ್ರೀಹರಿ, ಹೀಗೇಕೆ ಮಾಡಿದೆ ತಂದೆ? ಇದು ಸಾಧು ಅಲ್ಲ, ಸಾಧು ಅಲ್ಲ. ಆಚಾರ್ಯರೇ, ನಡೆದು ಹೋದ ಕಾರ್ಯದ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ. ಆ ಸಾಧ್ವಿಯ ಕರ್ಮಾದಿಗಳು ಸಕ್ರಿಯವಾಗಿ ನೆರವೇರಲಿ. ಅಧಿಕಾರಿಗಳಿಗೆ ಹೇಳಿ, ಎಲ್ಲ ಕಾರ್ಯವೂ ಯಾವುದೇ ಲೋಪವಿಲ್ಲದೆ ನೆರವೇರಲಿ ಎಂದು. ಅಪ್ಪಣೆ ಗುರುಗಳೇ. ಗುರುಗಳೇ, ಹೇಳಿ ಆಚಾರ್ಯರೇ. ಈ ದಾರುಣ ವಾರ್ತೆಯನ್ನು ಕಿರಿಯ ಶ್ರೀಪಾದಂಗಳವರಿಗೆ ತಿಳಿಸಲು ನನ್ನಿಂದಾಗದು. ಚಿಂತಿಸಿದಿರಿ, ಆ ಕಾರ್ಯವನ್ನು ನಾವೇ ನಿಭಾಯಿಸುತ್ತೇವೆ. ಕರ್ಮಗಳೆಲ್ಲ ಮುಗಿದು ಶುಭ ಸ್ವೀಕಾರದ ನಂತರ ಲಕ್ಷ್ಮೀನಾರಾಯಣ ಮತ್ತು ಮನೆಯವರನ್ನು ಸನ್ನಿಧಿಗೆ ಕರೆದುಕೊಂಡು ಬನ್ನಿ. ಅವರ ಜೊತೆ ಮಾತನಾಡೋದಿದೆ. ನೀವಿನ್ನು ಹೊರಡಿ.
ರಾಘವೇಂದ್ರರೇ. ಗುರುಗಳೇ, ತಾವು ಹೇಳಿ ಕಳಿಸಿದ್ರೆ ನಾವೇ ಬರ್ತಿದ್ವಲ್ಲ. ಇಷ್ಟು ತಡವಾಗಿದೆ, ಇನ್ನೂ ಮಲಗಲಿಲ್ಲವೇ? ಮಲಗಿದ್ದೆವು ಗುರುದೇವ, ಆದರೆ ಯಾವುದೋ ಭಯಾನಕ ಸಿಡಿಲಿನ ಶಬ್ದ ನಮ್ಮನ್ನ ಎಚ್ಚರಿಸ್ತು. ಅದು ಸಹಜವಾದ ಸಿಡಿಲಿನ ಶಬ್ದವಲ್ಲ, ಹಿಂದೆಂದೂ ಕೇಳರಿಯದ ಭಯಾನಕ ಸಿಡಿಲಿನ ಶಬ್ದ. ಅದು ಸಿಡಿಲಿನ ಶಬ್ದ ಅಲ್ಲ ರಾಘವೇಂದ್ರರೇ, ಪ್ರಕೃತಿ ನಮಗೆ ನೀಡಿದ ಎಚ್ಚರಿಕೆಯ ಸಂದೇಶ. ಅಂದ್ರೆ ಅರ್ಥವಾಗ್ತಿಲ್ಲ ಗುರುಗಳೇ. ಸರಸ್ವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿ ಬಂದಿದೆ. ಅವನೇ ಆ ಬೊಂಬೆಗೆ ಉಸಿರು ನೀಡಿದ. ಇಂದು ಅವನೇ ಆ ಬೊಂಬೆಯ ಉಸಿರನ್ನು ನಿಲ್ಲಿಸಿದ. ಅವನೇ ಬೊಂಬೆಯನ್ನು ಕರೆದುಕೊಂಡು ಹೋದ. ಆ ಚೇತನಕ್ಕೆ ಸದ್ಗತಿ ಸಿಗಲಿ. ಸಕಲ ಚರಾಚರ ಜೀವರಾಶಿಗಳಿಗೂ ದಯೆ ತೋರಬೇಕಾದ್ದು ಸನ್ಯಾಸಿಯ ಕರ್ತವ್ಯ. ಪಾಪ, ಆಕೆ ಸಾಮಾನ್ಯ ಗೃಹಿಣಿ, ಪತಿಯನ್ನೇ ಪರಮಾತ್ಮ ಎಂದು ಬದುಕಿದವಳು. ಇಂದು ಇಹದ ಓಟವನ್ನು ನಿಲ್ಲಿಸಿ ನಡೆದಿದ್ದಾಳೆ. ಎಲ್ಲ ಶ್ರೀಹರಿ ಇಚ್ಛೆ. ದಾಸರು ಸುಮ್ಮನೆ ಹೇಳಿದರೆ ಯಾರಿಗೆ ಯಾರೋ ಪುರಂದರ ವಿಠಲ. ಶ್ರೀಹರಿ. ಹಣ ಇರೋರು ಮನೆಗೆ ಕನ್ನ ಹಾಕಿದ್ರು ಋಣ ಇರೋರಷ್ಟೇ ಸಿಗೋದು. ಶ್ರೀಮಂತರ ಮನೇಲಿ ಹುಟ್ಟಿದ್ಲು, ಮಹಾಪಂಡಿತರನ್ನೇ ಮದುವೆ ಆದ್ಲು, ಜೀವನದುದ್ದಕ್ಕೂ ಅನ್ನಪೂರ್ಣೆಯಾಗೇ ಬದುಕಿದ್ಲು. ಆದ್ರೆ ಏನ್ ಮಾಡೋದು, ಆಯಾಸ್ ಪಡ್ಕೊಂಡು ಬಂದಿರಲಿಲ್ಲ. ಅಷ್ಟೆಲ್ಲ ಧೈರ್ಯ ಹೇಳಿದ್ಲು, ತಾನೇ ಓಡಾಡ್ಕೊಂಡು ಪಾಯಸ ಮಾಡಿ ಎಲ್ರಿಗೂ ಬಡಿಸಿದ್ಲು.